ಇಲ್ಲ ನಾವು ಏನಾದ್ರು ಪ್ರೆಸೆಂಟೇಷನ್ ಕೊಡೋಣ ಅಂತಂದ್ರೆ ಯಾವ್ದು ಬಗ್ಗೆ ಬೇಕು ಅಂತ ಸರ್ ಹಾರ್ಟ್ ಅಟ್ಯಾಕ್ ಬಗ್ಗೆ ಅಂತ ಹೇಳಿ ಇದೇ ನಾವು ಕ್ಲಿನಿಕ್ಗೆ ಬರೋ ಪೇಷಂಟು ಸರ್ ಇಲ್ಲಿ ನೋಯ್ತಾ ಇದೆ ಹಾರ್ಟ್ಗೆ ಏನಾರು ಆಗಿರ್ಬೋದಾ ನಮಗೆ ಗೊತ್ತಾ ನಿಮ್ಗೆ ಹಾರ್ಟ್ ಇದೆ ಅಂತ ನಾವು ನೋಡೇ ಇಲ್ಲ ಸಾಧಿಕ ಹಾರ್ಟ್ ಕೊರೋನಾ ಅನ್ನೋದೊಂದು ಹೆಸರು ಕೇಳ್ತಾ ಇದ್ವಿ ಕೊರೋನಾ ಏನಿದೆ ಏನಂತ ಗೊತ್ತಿಲ್ಲ ಭಯ ಹೃದಯಾಘಾತ ಅನ್ನತಕ್ಕಂಥದ್ದು ಭಯ ಜನರಲ್ಲಿ ಕಾಡ್ತಾ ಇದೆ. ಈ ಒಂದು ಹಾರ್ಟ್ ಅಟ್ಯಾಕ್ ಪ್ರತಿಯೊಬ್ಬರಿಗೂ ಬೇಕು. ಮುಂಚೆ ಯಾರು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ, ಎಲ್ಲೋ ಒಂದು ಅಪರೂಪ ಯಾರೋ ವಯಸ್ಸಾದ ಹಾರ್ಟ್ ಅಟ್ಯಾಕ್ ಅಂತ ಉಂಟು. ಇವತ್ತು ಪ್ರತಿಯೊಬ್ಬರಿಗೂ ಬೇಕು. ಯಾಕೆ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಅಂತ ನೋಡೋದಾದ್ರೆ ಮೊದಲನೇ ದಿಸ್ ಇಸ್ ದಿ ಲೀಡಿಂಗ್ ನಂಬರ್ 1 ಕಾಸ್ ಆಫ್ ಡೆತ್. ಈಗ ಮುಂಚೆ ಎಲ್ಲ ಬೇರೆ ಇತ್ತು, ಸ್ಟ್ರೋಕ್ ಇತ್ತು, ಆಕ್ಸಿಡೆಂಟ್ ಆಗಿ ಸಾಯ್ತಾ ಇತ್ತು, ಲಿವರ್ ಡಿಸೀಸಸ್ ಇತ್ತು, ಕ್ಯಾನ್ಸರ್ ಇತ್ತು. ನೋಡಿ ಎಲ್ಲದನ್ನು ಓವರ್ಟೇಕ್ ಮಾಡಿದ್ರು. ಕ್ಯಾನ್ಸರ್ಗಿಂತ ಜಾಸ್ತಿ ಹೃದಯಾಘಾತ ಆಗುತ್ತೆ. ಸೊ ದಿಸ್ ಇಸ್ ಲೀಡಿಂಗ್ ಕಾಸ್ ಆಫ್ ನಂಬರ್ 1 ಕಾಸ್ ಆಫ್ ಡೆತ್. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇವತ್ತು ಹಾರ್ಟ್ ಅಟ್ಯಾಕ್ ಬಗ್ಗೆ ತಿಳ್ಕೊಬೇಕು ಅಂತಾರೆ. ಒಂದು ಕಾರಣ. ಎರಡನೇ ಕಾರಣ ಏನಂತಂದ್ರೆ ಚಿಕ್ಕ ವಯಸ್ಸು 30 ವರ್ಷ 20 ವರ್ಷ ಹೆಂಗ್ ಏಜ್ ಗ್ರೂಪ್ ಪ್ರೊಡಕ್ಟಿವ್ ಏಜ್ ಗ್ರೂಪ್ ಈ ಒಂದು ಏಜ್ ಗ್ರೂಪ್ ನಲ್ಲಿ ನಾವು ಹೃದಯಾಘಾತ ನೋಡ್ತೀವಿ. ಅದಕ್ಕೋಸ್ಕರ ಭಯ ಜಾಸ್ತಿ. 70 ವರ್ಷ 80 ವರ್ಷ 90 ವರ್ಷ ಹಾರ್ಟ್ ಅಟ್ಯಾಕ್ ಆಯ್ತು ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಅವರು ತಲೆ ಕೆಡಿಸ್ಕೊಳ್ಳಲ್ಲ, ಮನೇಲಿ ಇರೋ ಮಕ್ಕಳು ತಲೆ ಕೆಡಿಸ್ಕೊಳ್ಳಲ್ಲ. ಏಜ್ ಆಗಿತ್ತು ಬಿಡು, ಏನೋ ಒಂದು ದಾರಿಯಿಂದ ಇದಾಯ್ತು ಅಂತಂದ್ರೆ. ಬಟ್ ಆದ್ರೆ ಆಗ್ತಿರೋದೇನೀಗ ಚಿಕ್ಕ ವಯಸ್ಸಿನಲ್ಲಿ ನಾವು ಹೃದಯಾಘಾತ ನೋಡ್ತೀವಿ. ಅದು ಎರಡನೇ ಕಾರಣ. ನಾವು ಹಾರ್ಟ್ ಅಟ್ಯಾಕ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಬಿಡ್ತೀವಿ, ಜನ ತಲೆ ಕೆಡಿಸ್ಬಿಡ್ತೀವಿ. ಮೂರನೇದು ಇಟ್ ಇಸ್ ರ್ಯಾಪಿಡ್ಲಿ ಇನ್ಕ್ರೀಸಿಂಗ್. ಆಲ್ಮೋಸ್ಟ್ ಫಾರ್ ದಿ ಪಾಸ್ಟ್ ನಿಮಗೆ ಗೊತ್ತಿದ್ದಾಗ 3-4 ಇಯರ್ಸ್ ಅಲ್ಲಿ 300 to 400% ಇನ್ಕ್ರೀಸ್ ಆಗಿದೆ. ಮುಂಚೆ ಎಷ್ಟಿತ್ತಲ್ಲ ಅದರ 400% ಜಾಸ್ತಿ ಆಗಿದೆ. ಇದೊಂದು 3-4 ವರ್ಷಗಳಾಗಿರ್ತಕ್ಕಂಥದ್ದು. ಅದಕ್ಕೂ ಕೂಡ ಜನಕ್ಕೆ ಕ್ಯೂರಿಯಾಸಿಟಿ ಹಾರ್ಟ್ ಅಟ್ಯಾಕ್ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿ. ನೆಕ್ಸ್ಟ್ ಏನಂತಂದ್ರೆ ಹೆಲ್ತಿ ಆಗಿರ್ತಕ್ಕಂಥವ್ರು, ಫಿಟ್ ಆಗಿರ್ತಕ್ಕಂಥವ್ರು, ವರ್ಕೌಟ್ ಮಾಡಿ ಏನು ಕಾಯಿಲೆನೇ ಇಲ್ಲ ಅದು ಚೆನ್ನಾಗಿದ್ದೀವಿ ಅಂತಕ್ಕಂಥವ್ರು, ಅಂಥವರಲ್ಲಿ ನಾವು ಹೃದಯಾಘಾತ ನೋಡ್ತಾ ಇದೀವಿ. ಅದು ಒಂದು ಜನರಲ್ಲಿ ಒಂದು ಕ್ಯೂರಿಯಾಸಿಟಿ, ಹಾರ್ಟ್ ಅಟ್ಯಾಕ್ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಆಗಲಿಕ್ಕೆ ಕಾರಣ. ನೆಕ್ಸ್ಟ್ ಇನ್ನೊಂದು ಹೆಲ್ತಿ ಪರ್ಸನ್ ವರ್ಕೌಟ್ ಮಾಡ್ತಾ ಇದ್ರು, ಕನ್ಸಲ್ಟೇಷನ್ ರಮಣರಾವ್ ಕಾರ್ಡಿಯಾಲಜಿಸ್ಟ್ ರೆಗ್ಯುಲರ್ ಕನ್ಸಲ್ಟೇಷನ್ ಹೋಗ್ತಾ ಇದ್ರು, ರೆಗ್ಯುಲರ್ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ತಾ ಇದ್ರು. ಇವ್ರು ಬೇಡ ಅಂದ್ರೆ ಅವ್ರು ಬಂದು ಮಾಡ್ತಾ ಇದ್ರು. ಈಗ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಅದು ಬೇರೆ. ಬಟ್ ಇಂಥ ಫೇಮಸ್ ಪರ್ಸನಾಲಿಟಿ ಇವ್ರಿಗೆ ಏನಾಗಿತ್ತು, ಇವ್ರು ನೆಗ್ಲೆಕ್ಟ್ ಮಾಡಿದ್ರು, ಡಾಕ್ಟರ್ಸ್ ರೆಗ್ಯುಲರ್ ಮನೆಗೆ ಬಂದು ಚೆಕಪ್ ಮಾಡ್ತಾ ಇರ್ತಾರೆ. ಅಷ್ಟೊಂದು ಹೆಲ್ತ್ ಅವೇರ್ನೆಸ್ ಇದ್ದಂಥ ವ್ಯಕ್ತಿ ಸಾಯ್ತಾನೆ ಅಂತಂದ್ರೆ ನನ್ನ ಕತೆ ಏನು, ಜನಕ್ಕೆ ಹಂಗಾಗಿದೆ. ನೆಕ್ಸ್ಟ್ ನನ್ನ ನಂಬರ್ ಅನ್ನೋ ಪರಿಸ್ಥಿತಿ ಆಗೋದು. ಅದಕ್ಕೆ ಒಂದು ಕ್ಯೂರಿಯಾಸಿಟಿ ಜನರಲ್ಲಿ ಹಾರ್ಟ್ ಅಟ್ಯಾಕ್ ಬಗ್ಗೆ ತಿಳ್ಕೋಬೇಕು